ಸಹಜವಾಗಿನ ಡಿ ಕೆ ಶಿವಕುಮಾರ್ ಪರ ಇದ್ದವರು, ಎಸ್ ಎಂ ಕೃಷ್ಣ ಅವ್ರ ಪರ ಇದ್ದವರು ವಿರೋಧ ಮಾಡೋದ್ರಲ್ಲಿ ಸಹಜದ. ಹೀಗಾಗಿ ಅಲ್ಲೂ ಬ್ಯಾಲೆನ್ಸ್ ಬಂದು ನಿಂತದೆ ಇವತ್ತು. ಮತ್ತು ಬೇರೆ ಯಾರು ಅಂತಿದ್ರೆ ಡಿ ಕೆ ಸುರೇಶ್ ಅವ್ರು ನಕ್ಕಿ ಗೆದ್ದು ಹೋಗ್ತಾರಪ್ಪ ಅಂತ ಹೇಳ್ತಿದ್ವಿ. ಇವತ್ತು ಡಿ ಕೆ ನಮ್ಮ ಸುರೇಶ್ ಅವ್ರಿಗೂ ಸಹಿತ ಈ ಒಬ್ಬ ನಮ್ಮ ಮಂಜುನಾಥರು ಒಂದು ಸ್ವಲ್ಪ ಕಬ್ಬಿಣದ ಕಡಲೆ ಆಗಿದ್ದಾರೆ. ಪ್ಲಸ್ ಅದ, ಮೈನಸ್ ಅದ, ಏನೋ ಆಗಲಿ. ಈ ರೀತಿಯಾದಂಥ ಒಂದು ತಿಕ್ಕಾಟಗಳು ಈ 14 ಕ್ಷೇತ್ರಗಳು ಇನ್ನೂ ನಡೀತಾ ಇದ್ದಾವೆ, ಇನ್ನೂ ಜೋರಾಗ್ತಾವೆ. ನಾವು 11 ದಿನಗಳನ್ನು 11 ದಿನದ ಏನೇನು ನಡೀತದೆ, ಏನೇನು ಚರ್ಚೆಗಳಾಗ್ತಾವೆ, ಯಾರು ಯಾರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅದನ್ನು ತಮ್ಮೊಂದಿಗೆ ಹಂಚ್ಕೊಳ್ಳೋಂಥ ಕೆಲಸ ಮಾಡ್ತಾ ಇರ್ತೀವಿ. ಇಂಥ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಇವತ್ತು ಇನ್ನೊಂದು ಮಾತನ್ನು ಇದ್ರ ಜೊತೆಗೆ ಮಾತಾಡಬೇಕಾಗಿದೆ. ಚಾಮರಾಜನಗರ ಅದು ಒಂದು ನಿಮಗೆ ಗೊತ್ತದ ಕ್ಷೇತ್ರ. ಅಲ್ಲಿ ವಿಶೇಷವಾಗಿ SC ರಿಸರ್ವೇಷನ್ ಇರೋದ್ರಿಂದ ನಮ್ಮ HC ಮಹದೇವಪ್ಪನವ್ರ ಮಗ ಏನಪ್ಪ ಅಂತಂದ್ರೆ ಸುನೀಲ್ ಬೋಸ್ ಅವರು ಅಲ್ಲಿ ನಿಂತಿದ್ದಾರೆ ಇಲೆಕ್ಷನ್ಗೆ. ಅದರಿಂದ ಸಿದ್ದರಾಮಯ್ಯನವರು ಇದ್ದಾರೆ. BJPಯಿಂದ S ಬಾಲರಾಜ್ ಅವರು ನಿಲ್ಲಿಸಿದ್ದಾರೆ. ಅವರು ಶ್ರೀನಿವಾಸ್ ಪ್ರಸಾದ್ ಅವರು ಹೇಳಿಕೊಂಡ್ರೆ ನನ್ನ ಎಳೆಯಾಗೋ ಮತ್ತೆ ಕೂಡ್ರು ಅಂತೇಳಿ ಕೊಡಲಿಲ್ಲ ಕಾಣ್ತದೆ. ಹೀಗಾಗಿ ಇವತ್ತು ಶ್ರೀನಿವಾಸ್ ಪ್ರಸಾದ್ರವರು ಸಹಿತ BJPಗೆ ಒಂದಿಷ್ಟು ವಿರೋಧ ಆಗಿದ್ದಾರೆ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಕಾಂಗ್ರೆಸ್ ಕಡೆಗೆ ವಾಲ್ತಾ ಇದ್ದಾರೆ ನಿಧಾನಕ್ಕೆ ಅನ್ನುವಂಥ ಮಾತು ಬರ್ತಾ ಇದ್ದಾವೆ. ಹೀಗಾಗಿ ಇವತ್ತು ಚಾಮರಾಜನಗರದ ಬಗ್ಗೆ ಒಂದಿಷ್ಟು ನಾವು ತಿಳ್ಕೊಳ್ಳುವಂಥ ಇದೊಂದು ಕಾಂಗ್ರೆಸ್ನ ಭದ್ರ ಕೋಟೆ ಅಂತ ಭಾಳ ಜನ ಮಾತಾಡ್ತಾ ಇರ್ತಾರೆ. ಆದರೂ ನಡಕ್ಕೊಮ್ಮೆ ಇಲ್ಲೇ ಏನಪ್ಪ ಅಂದ್ರೆ BJPಗೂ ಆರಿಸಿ ಬಂದಂಥದ್ದು. ಆ ನೆಲೆಯಲ್ಲೇ ಶ್ರೀನಿವಾಸ್ ಪ್ರಸಾದ್ ಅವರು ಲಾಸ್ಟ್ ಟೈಮ್ BJPಯಿಂದ ಆಯ್ಕೆ ಆದಂಥವರಿದ್ದರು. ಈ ಸಲ ಅವರು ರಾಜಕೀಯ ನಿವೃತ್ತಿ ತೆಗೆದುಕೊಂಡಿದ್ದಕ್ಕಾಗಿ ಆ ಜಾಗಗಾರಿದ್ದಾಗ ನಮ್ಮ SC ಮಹದೇವಪ್ಪ ಕಾಂಗ್ರೆಸ್ನಿಂದ ಮತ್ತು ಬಾಲರಾಜ್ ಅವರಿಗೆ BJPಯಿಂದ ಟಿಕೆಟ್ ಸಿಕ್ಕದ ನಿವೃತ್ತಿ ಹೊಂದಿದ್ದಕ್ಕಾಗಿ ಅವ್ರು ತಮ್ಮ ಬಳಿಯ ಪ್ರಯತ್ನ ಮಾಡಿದ್ರು. ಹೀಗಾಗಿ ಈ ಒಂದು ಏನಪ್ಪ ಅಂದ್ರೆ ಚಾಮರಾಜನಗರದಲ್ಲೇ ಸಮಬಲದ ಹೋರಾಟದಿಂದ ಏನೋ ಕೆಲವೊಂದು ಪತ್ರಿಕೆಗಳು ಬರ್ಕೊಳ್ತಾ ಇದ್ದಾವೆ. ಆದ್ರೆ ಇಲ್ಲೇ 8ರಲ್ಲೇ ಏನಪ್ಪ ಅಂತಂದ್ರೆ 7 ಕ್ಷೇತ್ರಗಳು ಕಾಂಗ್ರೆಸ್ ಇದಾವೆ. ಒಂದು ಮಾತ್ರ ಅದೇನಪ್ಪ ಅಂದ್ರೆ JDS ಅದ. ಅಂದಾಗ ಕಾಂಗ್ರೆಸ್ 7 ಸ್ಥಾನದಲ್ಲಿರುವುದರಿಂದಾಗೆ ಜೊತೆಗೆ SC ಮಹದೇವಪ್ಪನವರ ಪ್ರಭಾವದಲ್ಲಿರುವುದರಿಂದಾಗೆ ಅದ್ರ ಜೊತೆಗೆ ಇತ್ತೀಚೆಗೆ ಶ್ರೀನಿವಾಸ್ ಪ್ರಸಾದ್ ಅವರು ಕಾಂಗ್ರೆಸ್ ಒಲವು ತೋರಿಸಿದ್ರಿಂದಾಗೆ ಇಲ್ಲೇ ಸುನೀಲ್ ಬೋಸ್ ಅವರು ಗೆಲ್ಲುವ ಸಾಧ್ಯತೆ ಹೆಚ್ಚಿದ್ದಾವೆ ಅಂತ ಒಂದು ಅಂದಾಜು ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲೇ ಗಂಡು ಮಕ್ಕಳು ಅಂದರೆ ಪುರುಷರು 8,69,389 ಜನ ಇದ್ದಾರೆ. ಇನ್ನು ಹೆಣ್ಮಕ್ಕಳು ಇಲ್ಲಿ ಹೆಚ್ಚಿದ್ದಾರೆ. ಗಂಡು ಮಕ್ಕಳಿಗಿಂತಲೂ 8,88,113 ಮಹಿಳೆಯರಿದ್ದಾರೆ. ಒಟ್ಟು 17,50,616 ಜನ ಅಲ್ಲಿ ಮತದಾರರಿದ್ದಾರೆ. ಇನ್ನು ಅಲ್ಪಸಂಖ್ಯಾತರಂದ್ರೆ ಲಿಂಗತ್ವ ಅಲ್ಪಸಂಖ್ಯಾತರು 114 ಇದ್ದಾರೆ ಅಂತ ರಿಪೋರ್ಟ್ಸ್ಗಳಿದ್ದಾವೆ. ಇವೆಲ್ಲ ಹಿನ್ನೆಲೆಯಲ್ಲಿ ನಾವು ಚರ್ಚೆ ಮಾಡಿ ವಿಚಾರ ಮಾಡಿ ನೋಡಿದಾಗೂ ಇಲ್ಲಿ ಕಾಂಗ್ರೆಸ್ ಗೆಲ್ಲುವ ಅವಕಾಶಗಳು ಭಾಳಷ್ಟು ಪಡೆದ. ಹೀಗಾಗಿ ಈ ಸಲ SC ಮಹದೇವಪ್ಪನ ಮಗ ಸುನೀಲ್ ಬೋಸ್ ಗೆಲ್ಲುವ ಎಲ್ಲ ಸಾಧ್ಯತೆಗಳಿದ್ದಾವೆ ಅಂತ. ಮತ್ತು ಅದರಲ್ಲೂ ಈ ನಮ್ಮ ಸಿದ್ದರಾಮಯ್ಯವರ ಪರಮ ಮಿತ್ರರು SC ಮಹದೇವಪ್ಪನವರು ಯಾವ ಕಾಲಕ್ಕೂ ಅವ್ರ ಜೊತೆಯಲ್ಲಿದ್ದಂಥವರು, ಅವರ 7 ಬೇಳೆಗಳಲ್ಲಿ ಭಾಗವಹಿಸಿದಂಥವರು ಜೊತೆಗಾರರು. ಹೀಗಾಗಿ ಸಿದ್ದರಾಮಯ್ಯವರು ತಮ್ಮ ಇಡೀ ಶಕ್ತಿಯಲ್ಲಿ ಹೆಚ್ಚಿದ್ದಾರೆ ಅಂತೇಳಿ ರಿಪೋರ್ಟ್ಸ್ಗಳು ಬರ್ತಾಯಿದ್ದಾವೆ. ಹೀಗಾಗಿ ಚಾಮರಾಜನಗರ ಇದಿದ್ದು ಇವತ್ತು ಅತ್ಯಂತ ಕಾಂಗ್ರೆಸ್ಸಿಗೆ ಸಮೀಪದ. ಆದರೂ ಹೇಳಲಿಕ್ಕೆ ಆಗುವುದಿಲ್ಲ, ಏನೋ BJP ಯಾಕೆ ಆಗಬಾರ್ದು ಅಂತ ಪ್ರಶ್ನೆಗಳಿಗೆ ರಚನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಲಾಸ್ಟ್ ಟೈಮ್ BJPಯ ನಮ್ಮ ಶ್ರೀನಿವಾಸ್ ಪ್ರಸಾದ್ ಅವರು ಗೆದ್ದಿದ್ರು. ಅವ್ರ ವಿರುದ್ಧ 6 ಧ್ರುವನಾರಾಯಣನಿಂದ ಅಗದಿ ಕಡಿಮೆ ಅಂತರಿಂದ ಸೋತಿದ್ರು. ಹೀಗಾಗಿ ಏನಪ್ಪ ಅಂದರೆ ಈ ಸಲ ಕಾಂಗ್ರೆಸ್ಸಿನ ಹವಾ ಅಲ್ಲಿ ಜೋರದ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಒಟ್ಟಲ್ಲಿ ದಿನದಿನಕ್ಕೂ ಈ ಒಂದು ವಾತಾವರಣ, ರಾಜಕೀಯ ವಾತಾವರಣ ಅಂದರೆ ಅಲ್ಲಲ್ಲಿಯ ಕ್ಷೇತ್ರವಾರು ನಾವು ವಿಚಾರ ಮಾಡ್ತಾ ಹೊಂಟಾಗ ಇವತ್ತು ಸ್ವಲ್ಪ ಒಂದೋ ಸೀಟ್ ಪಡೆದಂಥ ಕಾಂಗ್ರೆಸ್ ಇವತ್ತು 1ರಲ್ಲಿ ತನ್ನ ಅಸ್ತಿತ್ವವನ್ನು ಪಡೆಯೋದಿಲ್ಲ. ಮ್ಯಾಕ್ಸಿಮಮ್ ಸೀಟ್ಗಳು ಈ ಅಂತೆ 15-20 ಸೀಟ್ಗಳು ಬರಬಹುದು ಅನ್ನುವಂಥ ಒಂದು ಊಹೆಯನ್ನು ಮಾಡ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಸತ್ಯ ಆಗ್ತದೆ, ಸುಳ್ಳಾಗ್ತದೆ, ಅದೆಲ್ಲ ಜೂನ್ದಲ್ಲಿ ಗೊತ್ತಾಗುವಂಥದ್ದು. ನಾವೇನೋ ಮಾತಾಡಿದ್ರು ಜಸ್ಟ್ ನಮಗೆ ಅನಿಸಿದ ಭಾವನೆಗಳ ನೆಲೆಗಟ್ಟಿನೆಲ್ಲ ಅಲ್ಲಿ ಏನು ಇರ್ಬೋದು ಅನ್ನೋ ನೆಲೆಗಟ್ಟಿನ ಮೇಲೆ ಒಂದು ಸ್ವಲ್ಪ ಹದ್ದಿನ ಕಣ್ಣು ಹಾಕಿ ನೋಡುವಂಥದ್ದು. ಕೆಲವೊಮ್ಮೆ ನಮ್ಮ ಕಣ್ಣಿಗೂ ತಪ್ಪು ಬೀಳ್ಬೋದು, ಇಲ್ಲಂತಲ್ಲ. ನಮ್ಮ ಪತ್ರಕರ್ತರು ಸಿಗಲಾರಂಥ ಅನೇಕ ವಿಷಯಗಳು ಇರ್ತಾವೆ. ನಮ್ಗೆ ಸಿಕ್ಕಿದ್ದೆಲ್ಲ ಸತ್ಯ ಅಂತಲ್ಲ, ಅದ್ರ ಒಳಗೆ ಸತ್ಯ ಮತ್ತೂ ಇರ್ತದೆ. ಆದರೆ ಸತ್ಯದ ಹುಡುಕಾಟವನ್ನು ನಾವು ಮಾಡ್ತಾ ಇರ್ತೀವಿ. ಆ ಮಾತುಗಳನ್ನು ತಮ್ಮ ಮುಂದೆ ಹಂಚುವ ಪ್ರಯತ್ನ ಮಾಡ್ತಾ ಇರ್ತೀವಿ. ಯಾಕಂದರೆ ನೀವು ನಮ್ಮ ಕಡೆ ಒಂದು ಆಶೆಗಳಿಂದ ಎಷ್ಟು ಸತ್ಯ ಹೇಳ್ತಾರಪ್ಪ ಇವರು ನೋಡ್ತಾ ಇರ್ತೀರಿ. ಅದಕ್ಕೆ ನಿಮ್ಮ ಕಣ್ಣುಗಳಿಗೆ, ನಿಮ್ಮ ಕಿವಿಗಳಿಗೆ ನಾವು ಮೋಸ ಮಾಡಬಾರ್ದು ಅಂತ ತಿಳ್ಕೊಂಡು ಇದ್ದಿದ್ದು ಸತ್ಯಗಳ ಜೊತೆಯಲ್ಲಿ ಮಾತಾಡ್ತಾ ಇದ್ದೀವಿ. ಹೀಗಾಗಿ ಇವತ್ತು ನಾವು
ತೆಗೆದುಕೊಂಡಂಥ ವಿಷಯ ಇಷ್ಟ ಏನಪ್ಪ ಅಂತಂದ್ರೆ ಇಲ್ಲೇ ಎಲ್ಲ ಪಾರ್ಟಿಗಳು